देखिए लाइव मिला हुआ है वो नहीं मिला। शाहजहाँपुर पे ही आ जाइए, हम शाहजहाँपुर में आपको एक वाला मिला हुआ है। ಫ್ರೆಂಡ್ಸ್ ಇದ್ರೆ ಹಿಂಗೆ ನೋಡ್ಗೋರು ಆಗದ ರೋಡ್ನಾಗೆ ಇವನ್ನ ಡ್ರೈವರ್ ಅನ್ಬೇಕು ಅಯ್ಯಾಕೆ ಅನ್ಬೇಕು ಏನು ಅನ್ಬೇಕಂತಾನೆ ಗೊತ್ತಾಗಲ್ಲ. ಫೈನಲಿ ಹೋಟ್ಲ ಹತ್ರ ಬಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪ್ಲಾಸ್ಮೇರ್ ಘಾಟಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಬಂದು ಬಾರ್ಡ್ರಿಂದ ಹಿಂದಕ್ಕೆ ಜಮ್ಮು ಹಿಮಾಚಲ್ ಡಾಬಾದಾಗ ಮಾತಾಡಿದ್ವಿ. ಬೆಳಗ್ಗೆ 5:30 ಎದ್ದು ಬಂದ್ವಿ. ರಾತ್ರಿ ಇದೇ ಘಾಟ್ ಹತ್ಬೇಕಾಗಿತ್ತು, ನಾವು ಹತ್ತಲಿಲ್ಲ. ಯಾಕೆ ಟೆನ್ಷನ್ ತಗೊಂಡು ಹತ್ತೋದು ಅಂತೇಳಿ ನಿಮ್ದು ಇವಾಗ ಈ ರೋಡ್ನಾಗ ಮತ್ತೊಂದು 350 ಕಿಲೋಮೀಟ್ರ್ ಹೋಗಿ ಮತ್ತೆ ಆಲ್ಟ್ ಮಾಡೋದು. ಶಿವಪುರಿ ಝಾನ್ಸಿ ರೋಡ್ನಾಗ ಕತ್ಲಾತಂದ್ರೆ ಗಾಡಿ ಓಡ್ಸೋಕ್ಕಾಗಲ್ಲ. ಸಾಯಂಕಾಲ 6 ಗಂಟೆ 7 ಗಂಟೆಗೆ ಕಳ್ತನ ಸ್ಟಾರ್ಟ್ ಆಗಿಬಿಡ್ತವೆ. ಶಿವಪುರಿ ಬಂದು ಇನ್ನು 650 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಶಿವಪುರಿಂದ ಝಾನ್ಸಿ ರೋಡ್ ಪೂರ್ತಿ ಕಳ್ತನ ಏರಿಯಾ. ಅದಕ್ಕೆ ಪೂರ್ತಿ ಅಗ್ಲತ್ತೆ ದಾಟ್ಬೇಕು MP. ಇವಾಗ ನಮಗೆ ಸೇಫ್ಟಿ ಹೋಟ್ಲ್ ಅಂದರೆ ಬ್ಯಾವ್ರಾತಾಗೆ ಇರೋದು. ಬ್ಯಾವ್ರ ಗಂಟ ಹೋಗೋದು. ಇಲ್ಲಿಂದ ಒಂದು 350 ಕಿಲೋಮೀಟ್ರ್ ಐತೆ. ರಾತ್ರಿ ಘಾಟ್ ಹತ್ಬೋದಾಗಿತ್ತು ನಾವು, ಬೇಡ. ಅಲ್ಲಿ ಶಿವಪುರಿ ಝಾನ್ಸಿ ರೋಡಲ್ಲಿ ಫುಲ್ ಕಳ್ರ ಕಾಟ ನೈಟು. ಅಲ್ಲಿ ನಮ್ಮ ಕಡೆ ಗಾಡಿ ಯಾವ ಓಡಾಡಲ್ಲ, ಅಣ್ಣಚ್ಚಿ ಗಾಡಿಗಳು. ಜೊತೆಗಿದ್ರೆ ಹೋಗ್ಬೋದು. ಮೊನ್ನೆ ಯಾವುದೋ ಒಂದು ಗಾಡಿದು ಫುಲ್ ಮಾಲ್ ಕಳ್ತನ ಮಾಡಿಬಿಟ್ಟಿದ್ರು, ಬಟ್ಟೆ ಬಂಡ್ಲು. ಇದು ಟ್ರಾನ್ಸ್ಪೋರ್ಟ್ TVನಾಗ ನೋಡಿದೆ. ಶಿವಪುರಿ ಝಾನ್ಸಿ 100 ಕಿಲೋಮೀಟ್ರ್ ಇರೋದು. ಇವಾಗ ನಾವು ಇಲ್ಲಿಂದ ನಾನ್ ಸ್ಟಾಪ್ ಹೊಡೆದ್ರೂ ಸಾಯಂಕಾಲದಷ್ಟೊತ್ತಿಗೆ ಇದು ಝಾನ್ಸಿಗೆ ಹೋಗ್ತೀವಿ ಅಂದ್ಕೊಂಡು ಝಾನ್ಸಿಗೆ ಹೋಗಲ್ಲ. ಝಾನ್ಸಿ 750 ಕಿಲೋಮೀಟ್ರ್ ಐತೆ. ಶಿವಪುರಿಗನ್ನ ಹೋಗ್ಬೋದು. ಶಿವಪುರಿನಾಗ ಮತ್ತೆ ಅಲ್ಲಿ ನಮಗೆ ನಿಂತ್ಕೊಳಕ್ಕೆ ಗೊತ್ತಿರೋ ಡಾಬಾಗಳೇ ಇಲ್ಲ, ಸೇಫ್ಟಿ ಡಾಬಾಗಳು. ಅದಕ್ಕೆ ಬ್ಯಾವ್ರದ ಹತ್ರನೇ ಡಾಬಾ ಇದ್ದಾವೆ. ಮಧ್ಯಾಹ್ನ ಪರವಾಗಿಲ್ಲ, ಮಧ್ಯಾಹ್ನಕ್ಕೆ ನಿಲ್ಸಿ ಮಕ್ಕೊಂಡ್ರು ಅದೇ ಡಾಬಾಕ್ಕೆ ಹೋಗಿ ಮಕ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಎದ್ದು ಬಿಟ್ಬಿಟ್ರೆ ಸೀದಾ ಕಾನ್ಪುರ್. ನಾಳೆಗೆ నేను ಖಾಲಿ ಆಗಲ್ಲ, ನಾಡ್ದನ್ನೇ ಖಾಲಿ. ಅದಕ್ಕೆ ನಾಳೆ ಬೆಳಗ್ಗೆ ಎದ್ದು ಬಿಟ್ಬಿಟ್ರೆ ನೈಟ್ ಡೇ ಪೂರ್ತಿ ಎಲ್ಲ MP ಪಾಸ್ ಆಗುತ್ತೆ ಆರಾಮಾಗಿ ಹೋದ್ರೂ. ಸೊ ನೈಟ್ ಇನ್ನೇನು UPನಾಗ ಹೋದರೆ UPನಾಗ ಏನು ತಲೆನೋವಿಲ್ಲ. ನಾವು ರಾತ್ರಿ ಹೊಡೆದಿದ್ರೆ ಬೆಳಗ್ಗೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಇಂದೂರ್ಗೆ ಹೋಗ್ತಿದ್ವಿ. ಇಂದೂರಿನೇ ನೈಟ್ ಪಾಸ್ ಮಾಡಲೇಬಾರ್ದು, ಅದಕ್ಕೆ ಇಂದೂರು ಪಾಸ್ ಮಾಡಿರಲಿಲ್ಲ. ಇಂದೂರಿನಲ್ಲಿ MPನಾಗ ಟಚ್ ಆಗಿದ್ದಿಲ್ಲ ನೋಡಿ. ಇದು ಪ್ಲಾಸ್ಮೇರ್ ಘಾಟು. ಈ ಘಾಟ್ನಾಗ ಭಾಳ ಡೇಂಜರ್ ಘಾಟ್ ಇದು. ಈ ಘಾಟ್ನಾಗೆ ಗಾಡಿ ಕಂಟ್ರೋಲ್ ಆಗೋದಿಲ್ಲ, ಏನಿಲ್ಲ. ಫುಲ್ಲು ಇಳಿದು ಹೊಲ್ಟು ಬಿಡ್ತವೆ. ಮತ್ತು ಆ ಕಡೆ ಇನ್ನೊಂದು ಬರ್ತೈತೆ ಗುಜರಿ ಘಾಟ್ ಅಂತೇಳಿ, ಆ ಘಾಟ್ನಾಗೂ ಅಷ್ಟೇ. ಈ ಘಾಟ್ನಾಗ ಆಕ್ಸಿಡೆಂಟ್ ಕಮ್ಮಿ, ಆ ಘಾಟ್ನಾಗ ಭಯಂಕರ ಆಕ್ಸಿಡೆಂಟ್ ಆಗಿರ್ತವೆ. ಇದ್ರಾಗ ಅಷ್ಟೊಂದಿಲ್ಲ. ಹಂಸ ಹಾಕ್ಬಾರ್ದಾಗಿತ್ತು, ಹಾಕ್ಬಿಟ್ಟಾರೆ. ಹಂಸಿಗಿನ್ನ ಗಾಡಿ ಹೇಗಿರ್ಕೊಂಡು ಇನ್ನೂ ಜೋರಾಗಿ ಹೋಗ್ತತೆ. ಇದು ಪ್ಲಾಸ್ಮೇರ್ ಘಾಟ್ನಾಗೆ ಇದು ಪ್ಲಾಸ್ಮೇರ್ ಘಾಟು. ಆ ಕಡೆ ಸೇನ್ವಾ ಬಾರ್ಡರ್ ದಾಟಿದ ಮೇಲೆ ಇನ್ನೊಂದು ಘಾಟ್ ಬರ್ತದೆ, ಗುಜರಿ ಘಾಟ್ ಅಂತೇಳಿ. ಆ ಘಾಟೇ ಡೇಂಜರ್ ಘಾಟು ಈ ರೋಡ್ನಾಗೆ. ಇಲ್ಲೆಲ್ಲ ಯಾವ ಗಾಡಿ ಬಿದ್ದಿಲ್ಲ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಫುಲ್ಲು ಡೌನು ನೋಡಿ. ಆ ಕಡೆಯಿಂದ ಇಳಿದು ಬಂದು ಯಾಕಂದ್ರೆ ಒಂದು ಮಣ್ಣಿನ ಕುಪ್ಪು, ಇದು ವೈಟ್ ಪೌಡ್ರಿನ ಗಾಡಿ ಆ ಕಡೆಗೆ ಹೋಗಿದೈತೆ. ಈ ಟರ್ನಿಂಗ್ನಾಗ ನೋಡಿ ಸೀದಾ ಆ ಕಡೆ ಗುಡ್ಡಕ್ಕೆ ಹೋಗ್ತವೆ ಲೆಫ್ಟ್ ಸೈಡಿಗೆ. ಇಳಿದು ಬರ್ಬೇಕಾದ್ರೆ ನಿಧಾನಕ್ಕೆ ಇಳಿದು ಬರ್ಬೇಕು. ಘಾಟ್ ಸೆಕ್ಷನ್ನಾಗ ಮಾತ್ರ ಟೆನ್ಷನ್ನೇ ತಗೊಂಬಾರ್ದು. ಇನ್ನೊಂದು ಏನಾಗ್ತದಂದರೆ ಜೋರಾಗಿ ಇಳಿಸಿದ್ರೆ ಇದು ಬ್ರೇಕ್ ಬರೋದಿಲ್ಲ, ವೀಲ್ ಜಾಮ್ ಆಗಿಬಿಡ್ತವೆ. ವೀಲ್ ಜಾಮ್ ಆಗ್ತೀನಿ ಇವರು ಲೈನರ್ ಹೀಟ್ ಆಗಿಬಿಡ್ತವೆ. ಯಾವುದೋ ಗಾಡಿ ಘಾಟ್ನಾಗ ನಿಂತ್ಕೊಂಡ್ಬಿಟ್ಟತ್ ನೋಡಿ, ಟ್ರಬಲ್ ಆಗಿ. 6 ವೀಲ್ ರಾಜಸ್ಥಾನ್ ಗಾಡಿ ಏನಾಗೈತೋ ಗೊತ್ತಿಲ್ಲ. ಯಾರೋ ಮಿರರೆಲ್ಲ ಹೊಡ್ಕೊಂಡು ಹೋಗ್ಯಾರ ಪಾಪ, ನೋಡ್ಕೊಂಡಿದ್ದಾನೆ. ಘಾಟ್ನಾಗ ಗಾಡಿಗಳು ಟ್ರಾವೆಲ್ ಆಗಿಬಿಟ್ರೆ ಭಾರಿ ಕಷ್ಟ ಗುರು. ಎಲ್ಲಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನೆಟ್ವರ್ಕ್ ಬರಲ್ಲ ಒಂದು ಕಡೆಗೆ. ಇಲ್ಲಿ ನೆಟ್ವರ್ಕ್ ಇಲ್ಲದ ಜಾಗದಾಗ ನಿಂತ್ಕೊಂಡ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡ್ತೈತಿ. ಅದ್ರಾಗ ನೈಟ್ ಅಂದರೆ ಇನ್ನೂ ಕಷ್ಟ. ಅದಕ್ಕೆ ನಾನು ನೈಟ್ ಬರಲಿಲ್ಲ ನೋಡಿ, ಬೆಳಗ್ಗೆನೇ ಎದ್ದು ಬಂದಿತ್ತು. ಅಣ್ಣಚ್ಚಿ ಗಾಡಿ ಯಾವುದೋ ಒಂದು ಹೋಗ್ತಾ ಐತೆ ಮುಂದೆ, ಒಂದು ಅಪೋಸಿಟ್ ಬರ್ತಾ ಐತೆ ಬೆಳ್ಳುಳ್ಳಿ ಗಾಡಿ. ನಿಮ್ಮಚ್ಚಿಂದ ಬಂದಿರ್ಬೋದೇನೋ.
ಇದೇ ನೋಡ್ಗುರು MP ಸೇಂದ್ವಾ ಬಾರ್ಡ್ರು. ಮೊದಲು ಇಲ್ಲಿ ಜಾಮ್ ಆಗೋದಂದ್ರೆ ಸಿಕ್ಕಾಪಟ್ಲೆ ಜಾಮ್ ಆಗೋದು. ಇವಾಗ ಬಾರ್ಡ್ರ್ ಕ್ಲೋಸ್ ಐತೆ ನೋಡ್ಬೋದು. ಸ್ಟ್ರೈಟ್ ಬರ್ತಿರೋದು. ಬಾರ್ಡ್ರ್ ಚಾಲು ಇದ್ದಾಗ ಈ ಕಡೆ ಲೆಫ್ಟ್ ಸೈಡ್ಗೆ ಅಲ್ಲಿ ಟ್ಯಾಂಕರ್ ನಿಂತಿದಾವಲ್ಲ ಅಲ್ಲೆಲ್ಲ ಹೋಗ್ಬೇಕಾಗಿತ್ತು. ಅಲ್ಲೂ ಆ ಕಡೆ ಹೋಗಿ ಬರ್ಬೇಕಾಗಿತ್ತು. ಚೆಕ್ ಪೋಸ್ಟ್ ಇನ್ನೂ ಹಾಕ್ಕೊಂಡಿದ್ದಾರೆ ನೋಡಿ, ಚೆಕ್ ಪಾಯಿಂಟ್ಗಳು. ಇವಾಗ ನಮ್ಮದು TN ನಮ್ಮದು ನಾಮಕಲ್ ಬಾಡಿ ಕ್ಯಾಬಿನ್ ಐತೆ. ನಮ್ಮ ಗಾಡಿಗೆ ಏನು ಮಾಡ್ತಾರೋ ನೋಡ್ಬೇಕು. RTO ನಿಂತಿದ್ದಾವೆ, ಬಸ್ ಚೆಕ್ಕಿಂಗ್ ಮಾಡ್ತಿದ್ದಾರೆ. ನಮಗೇನಿಲ್ಲ, ನಮ್ಮದು ಹೈಟ್ ಇಲ್ಲ ಏನಿಲ್ಲ, ಅಂಡರ್ ಹೈಟ್ ಐತೆ. 12.5 ಅಡಿ ಐತೆ ಅಂತ ಅಲ್ಲಿ ಟೇಪ್ ಹಿಡಿದು ಚೆಕ್ ಮಾಡಿದ್ವಿ. ಮುಂದೆ ಹೈಟ್ ಕಾಣ್ಬೋದು, ಹಿಂದೆ ಹೈಟ್ ಕಾಣಲ್ಲ ನೋಡಿ. ಇಲ್ಲಿ ಬಾರ್ಡರ್ನಾಗೆ ಒಂದೊಂದು ಗಂಟೆ 2 ಗಂಟೆ ನಿಂತಿದ್ದೀವಿ ನಾವು. 4 ಗಂಟೆಗೆ ಬಂದರೆ 6 ಗಂಟೆ ಆಗೋದು ಬಾರ್ಡರ್ ದಾಟೋಷ್ಟೊತ್ತಿಗೆ. ಆಗ್ರಾದಿಂದ ಬಂದಾಗ ಕಚ್ಚಾ ಮಾಲ್ ಗಾಡಿನಂತೂ ತಾರಾಡಾರ ನೋಡಿ, ನಾಶನಾಗ ಹೋಗ್ಬಿಡ್ತು ಗುರು. ಇಲ್ಲಿ ಎಂಟ್ರಿ ತಕೊಂಡಾರಂದ್ರೆ ಒಂದೊಂದು ಗಾಡಿಗೆ 2,000 ತಗೊಂಡರು. 2,000 2,500 ಟೈರ್ ಲೆಕ್ಕ ತಾಂತಿದ್ದು. ಖಾಲಿ ಗಾಡಿಗೂ ದುಡ್ಡು ಕೊಟ್ಟು ಹೋಗ್ಬೇಕಾಯ್ತು. MP ಒಳಕ್ಕೆ ಹೋಗೋಕ್ಕೂ ದುಡ್ಡು ಕೊಡ್ಬೇಕಾಯ್ತು, ಬರೋಕ್ಕೂ ದುಡ್ಡು ಕೊಡ್ಬೇಕಾಯ್ತು ನೋಡಿ. ಬಾರ್ಡ್ರ್ ಬಂದೇ ಮಾಡಿ ಕೂಟಾರೆ. ಅಣ್ಣಚ್ಚಿ ಗಾಡಿಗಳು ಒಂದೊಂದು ಕಾಣಂಗಿಲ್ಲ ನಾವು. ಇಲ್ಲಿ ಕಲ್ಘಾಟ್ ಊರಿನಾಗ ನಿಲ್ಸಿದ್ವಿ. ಅಡುಗೆ ಮಾಡ್ಕೊಂಡು ಉಂಡು ಹೋಗ್ತಾಯಿದ್ವಿ ನೋಡಿ. ಬೇಳೆ ಸಾರು ಅನ್ನ ಮಾಡಿದ್ವಿ. ಸಾಂಬಾರು ನಾಳೆಗೆ ಆಗೋಷ್ಟು ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ನಾಳೆ ಟೈಮ್ ಇರಲ್ಲಲ್ಲ, ಹಂಗಾಗಿ ಸುಮ್ಮನೆ ಬರೀ ಹೋಗ್ತಾ ಇರ್ಬೇಕಲ್ಲ. ರನ್ನಿಂಗ್ನಾಗ ಅನ್ನ ಮಾಡ್ಕೊಂಬಿಟ್ರೆ ಆಯ್ತು ಅಂತೇಳಿ ಹೋಗ್ತಾಯಿದ್ದೀವಿ. ನೋಡೋಣ ಇವತ್ತು ಯಾವನ್ನ ಗಾಡಿ ಜೊತೆಗೆ ಸಿಕ್ಕರೆ ಹೋಗೋಣ ಇವತ್ತು ನೈಟೆಲ್ಲ ಕಾನ್ಪುರಿಗೆ. ಅಂದರೆ ನಮಗೇನು ಮೇನು MP-ನಾಗೆ ಸ್ವಲ್ಪ ಭಯ. UPಗೆ ಹೋದ್ರೇನು ಭಯ ಇಲ್ಲ. ನೋಡೋಣ, ಹೋಗ್ತಾ ಇರೋಣ. ಯಾವನ್ನ ಇವುಗುರು ಅಗರ್ತಳ ಗುವಾಹಟಿ ಹೋಗೋ ಗಾಡಿ ಸಿಕ್ಕರೆ, ಪಂಜಾಬಿ ಕಾಶ್ಮೀರಿ ಗಾಡಿಗಳು ಜಾಸ್ತಿ ಆನ್ಲೈನೇ ಓಡಾಡೋದು ಅಗರ್ತಳ ಗುವಾಹಟಿ. ಯಾವನ್ನ ಒಂದು 2-3 ಗಾಡಿ ಸಿಕ್ಕರೆ ಅವ್ರ ಜೊತೆಗೆ ಹೋಗೋದು. ಇಲ್ಲಾಂದರೆ ಕಟ್ ಹಾಕೋದೆ ಮಧ್ಯಾಹ್ನಕ್ಕೆ. ಒಂದು ಇನ್ನು ಇಂದೂರು 100 ಕಿಲೋಮೀಟ್ರ್ ಐತೆ, ಅತ್ಲಾಗ ಒಂದು 230 ಕಿಲೋಮೀಟ್ರ್ ಐತೆ ಹೋಗೋದು. ಅದೇ ಡಾಬಕ್ಕಂತೇನಿಲ್ಲ, ಅದನ್ನು ಮೇವತ್ತಿ ಡಾಬಕ್ಕೆ ಹಾಕಿದ್ರೆ ನಡೀತತೆ. ಸದ್ಯಕ್ಕೆ ಆ ಡಾಬಕ್ಕೆ ಹೋಗೋಣ. ಇದು ಕರ್ಗಾವ್ ನೋಡ್ರಿ. ಈ ಬ್ರಿಡ್ಜಿಂದ ರೈಟಿಗೆ ಹೋದರೆ ಕರ್ಗಾವು, ಸಾವ್ದ ಹೋಗಿ ಜಲ್ಗಾವ್ ಹೋಗ್ತತೆ. ಇವಾಗ ಇನ್ನೇನು ನರ್ಮದಾ ನದಿ ಬರುತ್ತೆ. ಅದು ಆ ಕಡೆ ರೋಡ್, ಆ ಕಡೆ ಈ ಕಡೆ ರೋಡ್, ಈ ಕಡೆಗೆ ನೋಡಿ. ರಾಂಗ್ ರೂಟ್ನಾಗ ಬರಬಾಡ್ರಿ ಕಣ್ರಯ್ಯ, ಸೈಡಿಗೆ ಹೋಗ್ರಿ. ನರ್ಮದಾ ನದಿ ಬರುತ್ತೆ. ಇದು ಮಹಾರಾಷ್ಟ್ರದಾಗ ಬಂದು ಟಚ್ ಆಗಲ್ಲ. MP-ನಾಗ ಸೀದಾ ಗುಜರಾತ್ ವಡೋದರಾದ ಹತ್ರ ಬರುತ್ತೆ ನೋಡಿ, ಭರೂಚ್ ಹತ್ರ. ಲಂಡನ್ ಬ್ರಿಡ್ಜ್ ಅಂತಾರಲ್ಲ, ಅಲ್ಲಿಂದ ಹೋಗಿ ಸಮುದ್ರ ಸೇರುತ್ತೆ. ಹಿಂಗೆ ರಾಜ್ಪೀಪ್ಲ ಹೋಗ್ತತಂತೆ. ಅದು ಎಲ್ಲೆಲ್ಲಿ ಹೋಗತ್ತ ಗೊತ್ತಿಲ್ಲ, ಎಲ್ಲಿ ಹುಟ್ಟಿ ಬರ್ತತೋ ಎಲ್ಲ ಗೊತ್ತಿಲ್ಲ. ನರ್ಮದಾ ನದಿ ಬ್ರಿಡ್ಜ್ ಹತ್ರ ಬರ್ತಾ ಇದೆ ನೋಡಿ. ನಮ್ಮ ಕರ್ನಾಟಕ ಗಾಡಿಗಳು ಬೇಜಾನ್ ಕಾಣ್ತಾವ ಗುರು ಈ ರೋಡ್ನಾಗೆ. ಪಂದಳದ ಕಂದ ಬರೀ ಶಬರಿಮಲೆ ರೋಡ್ನಾಗ ಕಾಣವು TT ಗಾಡಿಗಳು. ಇವಾಗ UP MP ದಿಲ್ಲಿ ಅದೆಲ್ಲ ಕಾಣ್ತಿದ್ದಾವೆ. ಈಗ ನಾನು ಬರ್ತಾ ನೋಡ್ಕೆ ಬಂದೆ ರಾತ್ರಿ ಬೆಳಗ್ಗೆ ಸುಮಾರು ಗಾಡಿ ಎದುರಿಗೆ ಬಂದು ಗುರು. ಕಮ್ಮಿ ಅಂದ್ರೆ ಒಂದು 20-30 ಗಾಡಿ ಎದುರಿಗೆ ಬಂದು TT ಗಾಡಿಗಳು. ಕಾಶಿ ಅದೆಲ್ಲ ನೋಡ್ಕೊಂಬಂದು ಯಾವ ಗುರು ಇವು ಅಂಶ ಗೊತ್ತಾಗೋದಿಲ್ಲ. ಇಲ್ಲಿಂದ ಉಜ್ಜಯಿನಿಗೆ ಬಂದು ಉಜ್ಜಯಿನಿಂದ ನಾಸಿಕ್ ಹೋಗ್ತಾರೆ, ಇಲ್ಲಾಂದರೆ ಶಿರಡಿಗೆ ಹೋಗಿ ಊರಿಗೆ ಹೋಗ್ತಾರೆ. ಇದೆ ನೋಡಿ ನರ್ಮದಾ ನದಿ ಬ್ರಿಡ್ಜು ಕಾಣ್ತಾ ಇತ್ತು ನೋಡಿ. ನೀರು ಭಾಳ ಇದಾವೆ. ಮಳೆ ಬಂತಂದ್ರೆ ಭಯಂಕರ ನೀರು ಬರ್ತವೆ ಗುರು. ನಾವು ಮಳೆಗಾಲದಾಗ ಒಂದೇ ಒಂದ್ಸಲಿ ಬಂದಿದ್ದು ಅಷ್ಟೇ. ಇಲ್ಲಿ ಆಗ್ರಾದಿಂದ ಆಲೂಗಡ್ಡೆ ತುಂಬ್ಕೊಂಡು ಇವ್ರೇನು ಮೀನು ಹಿಡಿತಾರೇನೋ, ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಏನನ್ನ ಹಾಕ್ತಾರೇನೋ ಗೊತ್ತಿಲ್ಲ. ಅದೇ ಬಿಡಂಗಿರ್ತಾವಲ್ಲ ನದಿಗಳಾಗೆ, ಬಟ್ಟೆ ಬಿಡ್ತೀವಿ ಅವು ಬಿಡ್ತೀವಿ ಅಂತೇಳಿ ಅವೆಲ್ಲ ಬಿಡಬಾರ್ದು. ನದಿ ಎಲ್ಲ ಗಲೀಜು ಮಾಡಬಾರ್ದು. ಅಲ್ಲಿ ಪುಣ್ಯ ಅಲ್ಲಿ ಸ್ನಾನ ಮಾಡೋಕ್ಕೆ ಜಾಗ ಅಲ್ಲೊಂತಾಗಿರೋದು ನೋಡಿ. ಇಂದೂರು 100 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗಿ ಸಿಗೋಣ. ಇಂದೂರು ದಾಟಿ ಮಾನ್ಪುರ್ ಘಾಟಿಗೆ ಬಂದು ನೋಡಿ. ಇದು ಮಾನ್ಪುರ್ ಘಾಟು, ಗುಜಾರಿ ಘಾಟ್ ಅಂತಾರೆ. ಆಪೋಸಿಟ್ ಒಂದು ಗಾಡಿ ಬರ್ತಿಲ್ಲ ನಮಗೆ. ಗಾಡಿ ಬರೋಕೇನೆ ಬೇರೆ ದಾರಿ ಮಾಡಿದ್ದಾರೆ. ಬರ್ತಾ ಇಳೆ ಜಾರಿನ ಫುಲ್ ಡೌನು, ಭಾಳ ಆಕ್ಸಿಡೆಂಟ್ ಭಾಳ ಆಗ್ತದಂತೇಳಿ ನಮ್ಗೆ ಎದುರಿಗೆ ಗುಡ್ಡ ಕಾಣ್ತಿದ್ದೆ ನೋಡಿ. ಆ ಗುಡ್ಡದ ಇನ್ಲಾಸ್ ಬರ್ತಿರೋದು ಆ ಕಡೆ ಗಾಡಿಗಳು. ನಾನು ಅಲ್ಲಿ ಇಳಿದು ಬರೋದು ನೋಡಿ. ಇದು ಯಾವ್ದು ಗುರು ಇದು ರೋಡು ಅಂತ ನಾನೇ ಕನ್ಫ್ಯೂಸ್ ಆದೆ.
ಇದು ರತ್ಲಾಮ್ ರೋಡಿಂದ ಒಂದು ರೋಡ್ ಬರುತ್ತೆ ಇಲ್ಲಿ ದಾರದ ಮೇಲೆ. ನಾನೆಲ್ಲ ಆ ರೋಡ್ ಏನು ಅಂದ್ಕೊಂಡ್ರೆ ಆಮೇಲೆ ನೋಡಿದ್ವಿ ಅಪೋಸಿಟ್ ಒಂದು ಗಾಡಿ ಇಲ್ಲ, ಎಲ್ಲ ಅಲ್ಲೇ ಬರೋದು ನೋಡಿ ಆಮೇಲೆ ಗೊತ್ತಾಗಿತ್ತು ನಮಗೆ ಅವು ಗುಜರಿ ಘಾಟ್ ಇಳಿದು ಬರೋ ಗಾಡಿ ಯಾವಿಲ್ಲ ಅಂತೇಳಿ. ಯಾಕಂದರೆ ಇದು ಭಯಂಕರ ಡೇಂಜರಸ್ ಘಾಟು ಇಳಿದು ಬರೋರಿಗೆ. ಅದಕ್ಕೆ ಬರೋಕ್ಕೆ ಬೇರೆ ದಾರಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಗುಡ್ಡ ಕೊರ್ದು. ಆ ಕಡೆಯಿಂದ ಬರ್ಬೇಕಾದ್ರೆ ಇಲ್ಲೇ ಬಂದರೆ ಅದನ್ನು ತೋರಿಸ್ತೀನಿ. ಘಾಟ್ ಏರಿಯಾ ಸ್ಟೇಷನ್, ಡೋಂಟ್ ಚೇಂಜ್ ಲೈನ್ ಚೇಂಜ್ ಮಾಡಬಾರ್ದಂತೆ ನೋಡಿ. ಕ್ರೈನ್ ರೆಡಿ ನಿಂತದ ಗಾಡಿ ಯಾವನ್ನ ಬಿದ್ದರೆ. ಆ ಕಡೆಯಿಂದ ಬರೋ ಗಾಡಿ ಇಲ್ಲಿ ಬ್ರೇಕ್ ಡೌನ್ ಆಗೋದಲ್ಲ, ಬ್ರೇಕ್ ಫೇಲ್ ಆಗಿ ಗಾಡಿ ಭಾಳ ಬೀಳವು. ಎಳ್ಕೊಂಬಂದು ಈ ಡಾಬಾ ತಕ್ಕ ಹಾಕಾರು, ಇಲ್ಲಾಂದ್ರೆ ಆ ಕಡೆ ರೈಟ್ ಸೈಡಿಗೆ ಎಲ್ಲ ಹಾಕಾರು. ಇವಾಗ ಇಳಿದು ಬರೋ ಗಾಡಿನೇ ಇಲ್ಲ, ಓನ್ಲಿ ಹತ್ತೋಗವು ಅಷ್ಟೇ ಇರೋದು ನೋಡಿ. ಇದನ್ನು ಏಕ ಮಾಡಿಬಿಟ್ರೆ ಎಲ್ಲ ಜಾಮ್ ಆಗಿಬಿಡ್ತತೆ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮಂದ್ರು ಇದಾರಲ್ಲ ಚಿಕ್ಕ ಗಾಡಿಯರು, ಆ ಕಡೆ ಈ ಕಡೆ ಎಲ್ಲಿ ಜಾಗ ಇರ್ತದೆ ಅಲ್ಲೇ ಹೋಗ್ಬಿಡ್ತಾರೆ. ಇವಾಗ ಇದ್ರಾಗೂ 3 ಲೈನ್ ಆಗ್ತಿದಾವೆ ನೋಡಿ. ಘಾಟು ಹೆವಿ ಘಾಟ್ ಇದು. ಇಳಿದು ಬರೋದು ಎಲ್ಲೈತೋ ಗೊತ್ತಿಲ್ಲ, ನೋಡೋಣ. ಇದು ದೇವಸ್ಥಾನ ಕಾಣ್ತಿದೆಯಲ್ಲ, ಇದು ವರ್ಷಕ್ಕೊಂದ್ಸಲಿ ಶ್ರಾವಣದಾಗ ಜಾತ್ರೆ ಹಬ್ಬ ಮಾಡ್ತಾರೆ, ಭಾರಿ ಜೋರು ಮಾಡ್ತಾರೆ ಗುರು. ಇಲ್ಲೊಂತಾಗೆ ಮತ್ತು ಆ ಕಡೆ ಪ್ಲಾಸ್ಮೇರ್ ಘಾಟ್ನಾಗ ಒಂತಾಗೆ. ಇವೆರಡು ಟ್ರಾಲರ್ ಜೊತೆಗೆ ಹೋಗ್ತದಾವೆ ನೋಡಿ. ಹಿಂಗೆ ಹೋದಾಗಲೇ ನೋಡಿ ಕೆಲಸ ಕೆಡೋದು. ಹಿಂಗೆ ಜೊತೆಗೆ ಹೋಗ್ಬಾರ್ದು, ಯಾರನ್ನ ಒಬ್ರು ಮುಂದೆ ಹೋಗ್ಬೇಕು ಇಲ್ಲ ಹಿಂದೆ ಬರ್ಬೇಕು. ಅದು ಬೇಡ ಅಂದ್ರೆ ಹಿಂದೆ ಮುಂದೆ ಹೋಗ್ಬೇಕು. ಜೊತೆಗೆ ಇಬ್ರು ಫ್ರೆಂಡ್ಸ್ ಇದ್ರೆ ಹಿಂಗೆ ನೋಡ್ಗುರು ಆಗೋದು ರೋಡ್ನಾಗೆ. ಇಬ್ರು ಜೊತೆಗಿರೋರು ಒಂದೇ ಲೈನಾಗ ಹೋದ್ರೆ ಹಿಂಗೆ ಮಾಡೋದು. ನಾವು ಮಸ್ಸಲ್ಲಿ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಹೇಳ್ತಿರೋದು. ಅದೇ ಅನುಭವದ ಮೇಲೇ ನಮ್ಮ ಫ್ರೆಂಡ್ಗಳು ಯಾರನ್ನ ಬಂದರೆ ಹಿಂಗೆ ಅಕ್ಕಪಕ್ಕ ಹೋಗಿ ಹೈವೇ ಹಿಂದೆ ಬರೋರಿಗೆಲ್ಲ ತೊಂದರೆ ಕೊಡ್ತಿದ್ವಿ. ಇವಾಗ ಫ್ರೆಂಡ್ಸ್ ಸಿಗೋದು ಕಮ್ಮಿ ಅಲ್ಲ ಈ ಕಡೆ ಲೈನಾಗೆಲ್ಲ, ಅದಕ್ಕೆ ಯಾರು ಸಿಗ್ತಿಲ್ಲ. ನೋಡೋಣ ಬನ್ನಿ. ಆ ಕಡೆ ರೋಡ್ ಎಲ್ಲೇ ಲಾಸ್ ಬರ್ತೈತೆ ಅದು ಅಂತಂದು ಘಾಟೆ ಇಲ್ದಂಗೆ ಮಾಡಿದಾರೆ ಅನ್ಸ್ಕೊತ್ತೆ ಮೋಸ್ಟ್ಲಿ. ನೋಡೋಣ ಬನ್ನಿ. ಗಾಡಿ ಆಕ್ಸಿಡೆಂಟ್ ಭಾಳ ಆಗ್ತಾವೆ ಅಂತೇಳಿ ಬೇರೆ ರೋಡ್ ಮಾಡಿದ್ದಾರೆ. ರೈಟ್ ಸೈಡಿಗೆ ಕಾಣ್ತಿದೆ ನೋಡಿ ಇಳಿದು ಬರೋ ಗಾಡಿಗಳು. ಅಂತವ ಮಾತ್ರ ಒಂದೇ ಗಾಡಿ ಈ ರೋಡ್ನಾಗೆ. ಅದು ರೋಡ್ ಎಲ್ಲಿ ಡೈವರ್ಷನ್ ಆಗ್ತದೆ ಅಂತ ನೋಡೋಣ. ಕೆಳಗೆ ರೋಡ್ ಕೆಳಗೆ ಬಂದು ರೋಡ್ ಮಾಡಿದ್ದಾರೆ ಬ್ರಿಡ್ಜ್ ಹಾಕಿ. ಅಲ್ಲಿ ಡೈವರ್ಷನ್ ಆಗ್ತಿದೆ ನೋಡಿ. ಏನು ಬಂದರೆ ಡೈವರ್ಷನ್ಗೆ ಘಾಟ ತಕ್ಕ ಡೀಸೆಲ್ ಭಾಳ ಕುಡಿದ್ಬಿಡ್ತು. ಡೈವರ್ಷನ್ ಆಗೋ ಇಲ್ಲೇ ಎದುರಿಗೆ ಕಾಣ್ತಾ ಇದೆ ನೋಡಿ. ಅಲ್ಲಿ ವೆಲ್ಕಮ್ ಬೋಟ್ ಹತ್ರ ಗಾಡಿ ಡಿವೈಡ್ ಆಗ್ತಿದ್ದಾವೆ. ಈ ಕಡೆ ಸೀದಾ ಬರೋರು ಇಲ್ಲಿ ಮೇಲೆ ಊರಕ್ಕೆ ಬರೋರು ಬರ್ಬೋದು ಅಷ್ಟೇ. ಅಲ್ಲೇ ಮಾನ್ಪುರಿಗೆ ಬಂದ್ವಿ. ಮಾನ್ಪುರ್ ಘಾಟ್ ಅಂತಾರೆ ಇದನ್ನ. ಮಾನ್ಪುರ್ ಘಾಟು, ಕಲ್ಘಾಟ್ ಘಾಟು, ಗುಜರಿ ಘಾಟು. ನಾವು ಕರೆಯೋದು ಗುಜರಿ ಘಾಟು ನೋಡಿ. ಇಲ್ಲಿ ಹೋಗ್ತಿದ್ದಾವೆ ಗಾಡಿಗಳು ಹೋಗವು. ಇವು ಆ ಕಡೆ ಲಾಸ್ ಹೋಗಿ ಆ ಕಡೆ ಹೋಗ್ತವೆ. ಅಂದರೆ ಇಳಿಯೋರಿಗೆ ಘಾಟ್ ಇಲ್ಲ, ಹತ್ತರಿಗೆ ಒಂದೇ ಘಾಟು. ಹತ್ತರಿಗೆ ಹಂಗೆ ಮಾಡಿಬಿಟ್ರೆ ಚೆನ್ನಾಗೈತೆ ನೋಡಿ. ಇಲ್ಲಿದೆ ನೋಡಿ. ಇಲ್ಲಿ ಇದ್ರೊಳಗೆ ಲಾರಿನೂ ಬರೋಂಗಿಲ್ಲ, ಹಂಗೆ ಇದಾಕ್ಬಿಡ್ದಾರೆ ಅಡ್ಡ ಆರ್ಚು. ಏನು ಬಂದರೂ ಕಾರು ಬೈಕ್ ಅಷ್ಟೇ ಬರ್ಬೇಕು ಇದ್ರೊಳಕ್ಕೆ ಈ ರೋಡ್ನಾಗೆ. ಇನ್ನಿದ್ದರೆಲ್ಲ ಆ ಕಡೆನೇ ಹೋಗ್ಬೇಕು ನೋಡಿ. ಸಖತ್ತಾಗಿ ಮಾಡ್ಯಾರ ರೋಡ್. ಘಾಟ್ನಾಗ ಗಾಡಿ ಆಕ್ಸಿಡೆಂಟ್ ಭಾಳ ಆಗವೆ ಹೇಳ್ರಿ ಗುಜರಿ ಘಾಟ್ನಾಗೆ. ಅದಕ್ಕೆ ಹೆಂಗೆ ಮಾಡಿದ್ದಾರೆ. ನಮ್ಗೆ ಇನ್ನೇನು ಇಂದೂರು ಇನ್ನೊಂದು 50 ಕಿಲೋಮೀಟ್ರ್ ಐತೆ ಅಷ್ಟೇ. 250 ಅತ್ಲಾಗ ಒಂದು 150 160 ಕಿಲೋಮೀಟ್ರ್ ಐತೆ. ಹೆಂಗೆ ಹೋದ್ರು ಮಧ್ಯಾಹ್ನಕ್ಕೆ ಹೋಗ್ತೀವಿ. ಇವಾಗ ಒಂದು ಪಾಯಿಂಟ್ ಡೆಪ್ ಖಾಲಿ ಆಗೈತೆ ನೋಡಿ. ಹಾಂ ಗುರು, ದುರ್ಗದಾಗ ಫುಲ್ ಮಾಡ್ಕೊಂಡ್ರೆ ಡೆಪ್ಪು 1000 ಚಿಲ್ಲರೆ ಹೊಡೈತೆ. ಇವಾಗ ಡೆಪ್ ಖಾಲಿ ಆಗಿರೋದು ನೋಡಿ. ಅಲ್ಲಿವರೆಗೂ ಡೆಪ್ಪೇ ಖಾಲಿ ಆಗಿದ್ದಿಲ್ಲ. ಅದು ನಿನ್ನೆ ಫಿಲ್ಟ್ರ್ ಹಾಕ್ಸಿದಾಗ ಡೆಪ್ ಕುಡ್ಕೊಂಡೈತೆ. ಇಪ್ಪಟ್ಟೇನು ಭಯ ಇಲ್ಲ ಹೇಳಿ ಆರಾಮಾಗಿ ಹೋಗ್ಬೋದು. ಅಂದರೆ ಬಿಸಿಲು ಭಾಳ ಆಗ್ಬಿಡುತ್ತೆ ಗುರು ಇಲ್ಲ ಅಲ್ಲೇ. ಇಲ್ಲಿ MP ಬಿಸಿಲು ಅದು ಇದು ನೋಡಲೇಬಾರ್ದು, ಹಗಲತ್ತೆ ಪಾಸ್ ಮಾಡಬೇಕು. ರಾತ್ರಿ ಪಾಸ್ ಮಾಡೋದು ಡೇಂಜರು. ನಮ್ಮ ಕರ್ನಾಟಕ ಗಾಡಿ ನಮ್ದೊಂದೇ ಅಲ್ಲ, ಎಲ್ಲ ಗಾಡಿನೂ ಅಷ್ಟೇ. ನೋಡೋಣ ಬನ್ನಿ ಹೋಗ್ಯಾನ ಮುಂದೆ. ನೋಡಿದ್ರು ಜಾಮ್ ಆಗೈತೆ. ಲೆಫ್ಟ್ ಸೈಡಿಗೆ ಗುಂಡಿ ಐತೆ. ಈ ಬಸ್ ಡ್ರೈವರ್ ಜನನ ಕರ್ಕೊಂಡು ಎಲ್ಲಿ ಹೋಗ್ತದಾನೆ. ಇವನ್ನ ಡ್ರೈವರ್ ಅನ್ಬೇಕು, ಅಯ್ಯಾಗ್ಯ ಅನ್ಬೇಕು, ಏನು ಅನ್ಬೇಕಂತಾನೆ ಗೊತ್ತಾಗಲ್ಲ. ಬಸ್ಸಿನಾಗ ಜನದ ಜೊತೆಗೆ ಆಟ ಆಡ್ತಾನೆ ನೋಡಿ. ಫುಲ್ ಜಾಮ್ ಆಗೈತೆ ಈ ಘಾಟ್ನಾಗೆ. ಹಂಗಾದ್ರೂ ಆ ಕಡೆ ಸೈಡಿಗೆ ನುಗ್ತಾ ಇರ್ತಾನೆ ನೋಡಿ. ಇಲ್ಲಷ್ಟೇ ಈ ಘಾಟ್ನಾಗ ಬಸ್ನವರು ನೋಡಿ. ಘಾಟ್ ಹತ್ತು ಹೋಗ್ಬೇಕು. ಇದು ಲಾಸ್ಟು ಕಲ್ಘಾಟ್ ಅಂತ ಲಾಸ್ಟ್ ಘಾಟ್ ಬರ್ತೈತೆ ಇದು. ಅಂದರೆ 2 ಕಿಲೋಮೀಟ್ರ್ ಅಪ್ ಬರ್ತೈತೆ. ಅದ್ರಾಗೂ ಲಾರಿನ ಹೊತ್ತದ ನೋಡಿ. ಲೆಫ್ಟ್ ಸೈಡಿಗೆ ಕೈ ತೋರಿಸಿ ಒಂಚೂರು.
ಬಂದು ನೋಡಿ ಇಂದೂರು ಬೈಪಾಸ್ನಾಗ ಹೋಗ್ತಾ ಇದೀವಿ. ಬೈಪಾಸ್ ಸಖತ್ತಾಗಿದೆ ನೋಡಿ. ಸ್ಮಾರ್ಟ್ ಸಿಟಿ, ಧೂಳು ಇಲ್ಲ ಏನಿಲ್ಲ, ಎಲ್ಲ ಕ್ಲೀನ್ ಮಾಡ್ತಿದ್ರು ಅಲ್ಲಿ ಮೊದಲು ಒಂದು ಸರ್ಕಲ್ ಇತ್ತು ಇಂದೂರಿಗೆ ಬರ್ಬೇಕಾದ್ರೆ. ಅಂದರೆ ಎಂಟ್ರೆನ್ಸ್ನಾಗೆ ಅಲ್ಲಿ ಮಿಸ್ ಆಗಿ ಗಾಡಿ ಸಿಟಿನಾಗ ಹೋಗ್ಬಿಡವು. ಸರ್ಕಲ್ ದಾಟಿದ್ರೆ ನೋ ಎಂಟ್ರಿ ಇರೋದು. ಅಲ್ಲಿ ಫ್ಲೈಓವರ್ ಮಾಡಿದ್ದಾರೆ. ಇದು ಇಂದೂರು ಒಳಗೆ ಸಿಟಿಗೆ ಹೋಗೋದು. ನಾನು ಒಂದ್ಸಲಿ ಇಂದೂರಿಗೆ ಬಂದಿದ್ದೆ, ಒಂದ್ಸಲಿ ಲೋಡ್ ಮಾಡ್ಕೊಂಡು. ಅದು ಕಾಂಡ್ವಾ ಬಿರನ್ಪುರ್ ರೋಡ್ನಾಗ ಬಂದಿತ್ತು, ಈ ಕಡೆ ಬಂದಿರಲಿಲ್ಲ ಘಾಟ್ ಮೇಲೆ. ನಾನು ಉಜ್ಜೈನ್ ರೋಡಿಗೆ ಹೋಗ್ಬೇಕಾಗಿತ್ತು ಸಿಟಿನ ಕ್ಲಾಸಿ. ಭಾರಿ ತಿರುಗಿಬಿಟ್ಟಿದ್ದೆ ಗುರು. ದೇವಸ್ಥಾನಕ್ಕೆ ಹೋಗ್ಬೇಕನ್ನೋರು. ನನಗೆ ಪಾರ್ಟಿ ಏನು ಹೇಳಿದ್ದ ಅಂದರೆ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಉಜ್ಜೈನ್ ರೋಡ್ ಅಂತ ಕೇಳಿದ್ದ. ಗೈಡಿಗೆ ಕೇಳಿದರೆ ಉಜ್ಜೈನ್ ರೋಡಿಗೆ ಹೋಗ್ಬೇಕಂದ್ರೆ ದೇವಾಸನಿಂದ ಸುತ್ತಾರ್ಕೊಂಡು ಬೈಪಾಸ್ನೆಲ್ಲ ಬರ್ಬೇಕಂತ ಹೇಳಿದ್ರು. ನನಗೆ ಭಾರಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಇಂದೂರಿಗೆ ಅದೇ ಫಸ್ಟ್ ಬಂದಿದ್ದು, ಅದೇ ಲಾಸ್ಟು. ಮತ್ತೆ ಇಂದೂರಿಗೆ ಲೋಡೇ ಮಾಡಿಲ್ಲ ನಾನು. ಇಂದೂರ ಮೇಲೆ ಓಡಾಡಿದ್ದೀನಿ, ಇಂದೂರಿಗೆ ಲೋಡ್ ಮಾಡಲ್ಲ. ಈ ಕಡೆ ಲೆಫ್ಟಿಗೆ ಎಳ್ಕ ಗುಂಡಿ ಕಾಣ್ತಾವಲ್ಲ, ಇಂದೂರಿಗೆ ಲೋಡ್ ಮಾಡಿದ್ದೀನಿ. ಇಂದೂರಿಗೆ ಲೋಡ್ ಮಾಡಿಲ್ಲ, ಇಂದೂರ ಮೇಲೆ ಓಡಾಡಿದ್ದೀನಿ. ಅದೇ ಫಸ್ಟ್ ಟೈಮ್ ಬಂದಿದ್ದು. ದೇವಸ್ಥಾನದಾಗ ಹೋಗಿ ಲಾಸ್ಟಿಗೆ ಒಂದು ಟೋಲ್ ಗೇಟ್ ಹತ್ರ ನಿಂತ್ಕೊಂಡು ಫೋನ್ ಮಾಡಿದೆ. ನನ್ನ ಕೈಲೇ ಇನ್ಮೇಲೆ ಬರೋಕ್ಕಾಗಲ್ಲ, ನನಗೆ ದಾರಿ ಗೊತ್ತಿಲ್ಲ, ನೋ ಎಂಟ್ರಿ ಅಂತೇಳಿ. ಪಾರ್ಟಿ ಖಾಲಿ ಮಾಡ್ತೀನಿ ಬಾ ಅಂತಂದ. ಅವಾಗಿದ್ದು ನಮಗೆ ಗೊತ್ತಿಲ್ಲ ಅಂತ ಪಾಪ ಪಾರ್ಟಿನೇ ಬಂದ ಬೈಕ್ನಾಗ ಒಬ್ಬ ಹುಡುಗ ಕರ್ಕೊಂಡು. ಅವ್ನು ಕರ್ಕೊಬಂದು ಬಿಟ್ಟೋದ. ಮತ್ತೆ ಹೆಂಗೆ ಬಂದಿದ್ದ ಹಂಗೆ ವಾಪಸ್ ಹೋಗ ಅಂತ ಹೇಳ್ದ. ವಾಪಸ್ ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು. ಟ್ರಾನ್ಸ್ಪೋರ್ಟ್ನರ್ ಲೊಕೇಶನ್ ಹಾಕಿದ್ರು. ಈ ಕಡೆ ಲೆಫ್ಟಿಗೆ ಟ್ರಾನ್ಸ್ಪೋರ್ಟ್ನರ್ ಲೊಕೇಶನ್ ಹಾಕಿದ್ರು. ಅಲ್ಲಿ ನೋ ಎಂಟ್ರಿಗೆ ಹೋಗಿದ್ದೆ. ನೋ ಎಂಟ್ರಿನಾಗೆ ಹೋಗಿ ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡಿದೆ. ಟ್ರಾನ್ಸ್ಪೋರ್ಟ್ನರ್ ಪಾಪ ಬಂದು ಕರ್ಕೊಂಡು ಹೋದ್ರು. ಪೊಲೀಸ್ನವ್ರು ಹಿಡ್ಕೊಂಡಿದ್ರು. ಹಾಂ, ಅದು ಟಚ್ ಆದರೆ ಮುಗಿತು ಕ್ಯಾಬಿನ್ ಗಾಡಿ. ಟ್ರಾನ್ಸ್ಪೋರ್ಟ್ನವ್ರು ಬಂದು ಕರ್ಕೊಂಡು ಹೋದ್ರು. ಒಂದು 2,000 ಕೊಡು, 3,000 ಕೊಡು, 5,000 ಫೈನ್ ಅಂತೇಳಿ ಡಾಕ್ಯುಮೆಂಟ್ಸ್ ಕಸ್ಕೊಂಬಿಟ್ಟಿದ್ರು. ಅವಾಗ ಟ್ರಾನ್ಸ್ಪೋರ್ಟ್ನವ್ರು ಬಂದು ಬರೀ 500 ರೂಪಾಯಿ ಸೆಟ್ಲ್ಮೆಂಟ್ ಮಾಡಿದರು. 500 ರೂಪಾಯಿಗೆ ಇಸ್ಕೊಂಡು ಅದೇ ನೋ ಎಂಟ್ರಿನಾಗ್ಲಾಸೆ ಕರ್ಕೊಂಡೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಕರ್ಕೊಂಡೋದ್ರು. ಇಂದೂರ್ನಾಗ ಲೋಡ್ ಮಾಡಲಿಲ್ಲ. ಇಲ್ಲಿಂದ 200 ಕಿಲೋಮೀಟ್ರು ದಾವೂದ್ ಅಂತೇಳಿ ಬರ್ತೈತೆ. ಅಲ್ಲಿಗೆ ಎಮ್ಟಿ ಹೋಗಿ ಅಲ್ಲಿಂದ 20 ಟನ್ ಲೋಡ್ ಮಾಡ್ಕೊಂಡು ಮತ್ತೆ ಅಹಮದಾಬಾದಿಗೆ ಎಮ್ಟಿ ಹೋದೆ. ಅಹಮದಾಬಾದಿಂದ ಅಹಮದಾಬಾದಿಗೆ ಹೋಗಿ ಅಹಮದಾಬಾದಿಂದ ಮೈಸೂರಿಗೆ, ಬೆಂಗಳೂರಿಗೆ 10 ಟನ್ ಪಾರ್ಸಲ್ ಹಾಕಿದ್ದು. ಅದು ಯಾವಾಗ ಬಂದಿದ್ದು ಅಂದರೆ ನಮ್ಮ 14 ವೀಲ್ನಾಗ ಬಂದಿದ್ದು, 16 ವೀಲ್ನಾಗ ಬಂದಿಲ್ಲ. 16 ವೀಲಾಗಿ ಇಲ್ಲಿ ಬಂದಿದ್ದು ಯಾವಾಗ ಅಂದರೆ ನಮ್ಮದು ಆ ಗಾಡಿ, ಹಳೆ ಗಾಡಿ ಇದೆಯಲ್ಲ 577, ಆ ಗಾಡಿನಾಗ ಬಂದಿದ್ದು. ಆ ಗಾಡಿಗೆ ಹೆಸರೇನೋ ಇತ್ತು ಗುರು, ಜಾನಸಿನ್ ಏನೋ ಇರಬೇಕು. ಜಾನಸಿನ್. ಆ ಗಾಡಿ ಬಂದಾಗ ಬಂದಿದ್ದು ಇಂದೂರಿಗೆ. ಮತ್ತು ಇಂದೂರ್ಗೆ MP ಸ್ಟೇಟ್ಗೆ ತಲೆ ಹಾಕಿರಲಿಲ್ಲ ನಾನು. ಇವಾಗ ಯಾವುದು ಅಪರೂಪಕ್ಕೆ ಲೋಡ್ ಬಂತು ಕಾನ್ಪುರಿಗೆ, ಅದನ್ನೇ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ದಿಲ್ಲಿಗೆ ಹೋಗ್ಬೇಕಾಯ್ತು. ದಿಲ್ಲಿ ಕಾನ್ಪುರ್ ಬಂತು. ದಿಲ್ಲಿಗೂ ಕಾನ್ಪುರಿಗೂ 200 ರೂಪಾಯಿ ಬಾಡಿಗೆ, ಹೆಚ್ಚು ಕಮ್ಮಿ ಅಷ್ಟೇ. ಮತ್ತಿನ್ಯಾಕೆ ದಿಲ್ಲಿಗೆ ಹೋಗೋದು ಅಂತೇಳಿ ಕಾನ್ಪುರಿಗೆ ಹೋಗ್ತಾಯಿದ್ವಿ. ಕಾನ್ಪುರಿಂದ ಅಂತ ಹೇಳ್ಕೊಳ್ಳೋಂಥ ಬಾಡಿಗೆ ಏನಿರಲ್ಲ, ಅಲ್ಲೆಲ್ಲ ಸತ್ ಬಾಡಿಗೆ ಇರ್ತೈತೆ. ಬೆಂಗಳೂರಿಗೆ 4,000 ಅಂತ ಗುರು. ಕಾನ್ಪುರ್ನಾಗ ಅಲ್ಲಿ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿ ಕೇಳಿಬಿಟ್ಟಿದ್ವಿ, ಲಕ್ಕಿ ಟ್ರಾನ್ಸ್ಪೋರ್ಟಿಗೆ. ಟಾಪ್ ಬಾಡಿಗೆ ಅಂದರೆ 3,900, 4,000. ಅದ್ರ ಮೇಲೆ ಬಾಡಿಗೆನೇ ಇಲ್ಲಂತೆ. ಅದೇ ಬಾಡಿಗೆಗೆ ಬೆಂಗಳೂರು ಗಾಡಿ, ಅಂಡಚ್ಚಿ ಗಾಡಿಯವ್ರು ಎಲ್ಲ ಲೋಡ್ ಮಾಡ್ತಾರೆ ಬೆಂಗಳೂರಿಗೆ. ನೋಡೋಣ, ನಾವು ಹೈದ್ರಾಬಾದಿಗೆ ಲೋಡಿಂಗ್ ಸಿಕ್ಕರೆ ಹೈದ್ರಾಬಾದ್ ತುಂಬೋದು, ಇಲ್ಲ ನಾಗ್ಪುರ್ ಸಿಕ್ಕರೆ ನಾಗ್ಪುರ್ ತುಂಬೋದು. ನಾವು ಕಾನ್ಪುರಿಂದ ಅಹಮದಾಬಾದ್ ಹೋಗ್ಬೇಕಂತ ಇದ್ದೀವಿ. ನೋಡೋಣ, ಫಸ್ಟಿಗೆ ಮಾಲ್ ಹೋಗಿ ಖಾಲಿ ಮಾಡೋಣ. ನಾಳೆ ಅಂತೂ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದೇ ಖಾಲಿ ಮಾಡೋದು. ಯಾಕಂದರೆ ಇವಾಗ 7-8 ಗಂಟೆ ಮೇಲೆ ಓಡ್ಸೋಕ್ಕಾಗಲ್ಲ MP-ನಾಗೆ. ಮೇನು ನಮಗಿರೋದು ಝಾನ್ಸಿ ಶಿವಪುರಿ ರೋಡ್ ಐತಲ್ಲ, ಅಲ್ಲಿ ಭಾರಿ ಡೇಂಜರ್ ರೋಡ್. ಅದು 100 ಕಿಲೋಮೀಟ್ರು, ಅದನ್ನ ಪಾಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿಂದ 150 ಕಿಲೋಮೀಟ್ರ್ ಹೋಗಿ ಸ್ಟಾಪ್ ಮಾಡಿ ನಾಳೆ ಹೋಗೋದು. ಆಗ್ರ 600 ಕಿಲೋಮೀಟ್ರ್ ಐತೆ ಗುರು ಇಲ್ಲಿಂದ. ಅಲ್ಲಿ ಇಂದೂರ್ನಾಗೆ ಮಕ್ಕಂಬಿಟ್ಟಿದ್ದೆ ಬೈಪಾಸ್ನಾಗೆ ಗಾಳಿಗೆ. ಇವಾಗ ಎದ್ದು ನೋಡಿದರೆ ಅಲ್ಲೇ ದೇವಾಸ್ ದಾಟ್ ಬಂದಿತ್ತು ಗಾಡಿ. ದೇವಾಸ್ ದಾಟ್ 50 ಕಿಲೋಮೀಟ್ರು. ಇನ್ನೇ ನಮ್ಮ ಸ್ಟಾಪೂ 50 ಕಿಲೋಮೀಟ್ರ್ ಐತೆ ಅಷ್ಟೇ. ಅಲ್ಲಿ ಹೋಗಿ ನಿಂತ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋದು ಅಷ್ಟೇ. ಇವಾಗ ಶಿವಪುರಿಗೆ ಹೋಗೋದಾಯಿತು. ಶಿವಪುರಿಗೆ ಹೋಗೋ ಸಾಹಸ ಏನು ಮಾಡೋದು ಬೇಡ. ನಮ್ಮ ಓನರ್ ಅಲ್ಲೇ ಬಿಸ್ಲು ಕಣೋ, ಗಾಡಿ ನಿಲ್ಸೋ ಅಂತ ಇದ್ದಾನೆ. ಇವಾಗ ಹೋಗಿ ನಿಲ್ಸೋದೆ ಇನ್ನೇನು. ಈ ದ್ರಾಕ್ಷಿ ಗಾಡಿಯವ್ರು ಸುಮ್ಮನೆ ತಾರೆ ಆಡ್ತಾರೆ. ಅವು ಹಳೆ ಗಾಡಿಗಳಿಗೆ ತುಂಬಿಟ್ಟಾರ ದ್ರಾಕ್ಷಿನ, BS3 ಗಾಡಿಗಳಿಗೆ. ಸುಮ್ಮನೆ ಆ ಗಾಡಿ ಹೋಗೋದಿಲ್ಲ, ಏನಿಲ್ಲ, ಹಾರನ್ ಇಟ್ಕೊಂಡು ಹೋಗ್ತಾರೆ ನೋಡಿ ಅಷ್ಟೇ ಪಕ್ಕದಾಗೆ.
ನಮ್ಮ ಕರ್ನಾಟಕ ಟಿ ಟಿ ಬರ್ತಾ ಇದೆ ನೋಡಿ ರೈಟ್ ಸೈಡಿಗೆ. ಕರ್ನಾಟಕ ಅಂತ ಯಾವುದೋ ಗೊತ್ತಿಲ್ಲ. ಕರ್ನಾಟಕ ಗಾಡಿ, ದಾವಣಗೆರೆ ಗಾಡಿ, ಇನ್ನೊಂದು 05 ಬೆಂಗಳೂರು. 2 ಗಾಡಿ ಜೊತೆಗೆ ಹೋಗ್ತಿದೆ. ಉಜ್ಜಯಿನಿಗೆ ಹೋಗ್ತಿರ್ಬೇಕೇನೋ. ಇದಕ್ಕೆ ಪ್ರಯಾಗ್ರಾಜಿಂದ ಉಜ್ಜಯಿನಿಗೆ ಹೋಗಿ ಅಲ್ಲಿಂದ ನಾಸಿಕ್ ಹೋಗಿ, ನಾಸಿಕ್ಕಿಂದ ಶಿರಡಿ ನೋಡ್ಕೊಂಡು ಊರ ಕಡೆಗೆ ಹೋಗ್ತಾರೆ ನೋಡಿ ಪಂಡ್ರಾಪುರಿಂದ. ಇಲ್ಲಿ ಫುಲ್ ಕಾಣ್ತಿದ್ದಾವೆ ಟಿ ಟಿ ಗಾಡಿ. ಇನ್ನು ಆ ಕಡೆ ರೀವಾ ಸೈಡ್ ಹೋದ್ರೆ ಇನ್ನೂ ಮಸ್ತ್ ಕಾಣ್ತವೆ. ಕಾನ್ಪುರ್ ಹೋದ್ರೆ ಅಲ್ಲೇ ಕಾಣ್ತಿರ್ತಾವೆ ನೋಡಿ. ಅಪ್ಪ ಇದೊಂದು ದೊಡ್ಡ ಅಪ್ಪ ಇತ್ತು, ಇದೊಂದು ಅಪ್ಪತ್ತು ಬಿಟ್ರೆ ಆ ಕಡೆ ಡೌನು. ಹೂವಲ್ಲಿ ಹೋಗ್ತಿದ್ದಾವೆ ಗಾಡಿಗಳು ಮುಂದೆ. ಅವು ಹಳೇ ಗಾಡಿ BS3 ಗಾಡಿ ತುಂಬಿ ಸುಮ್ಮನೆ ಕರ್ರ 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 ಅಂತ ಆರ ನೋಡ್ಕೊಂಡು ಹೋಗ್ತಾರೆ. ಫೈನಲ್ಲಿ ಹೋಟ್ಲ್ ಹತ್ರ ಬಂದ್ವಿ. ಇಲ್ಲಿ ಕಾಣ್ತಾ ಇದೆ ನೋಡಿ ಲೆಫ್ಟ್ ಸೈಡಿಗೆ ಶಿಮ್ಲಾ ಹೋಟ್ಲ್ ಅಂತೇಳಿ. ಫಸ್ಟ್ ಟೈಮ್ ಬಂದಿರೋದು ಈ ಹೋಟ್ಲಿಗೆ. ಗುಜರಾತಿ ಹೋಟ್ಲು. 1-2 ಸಲ ಬಂದು ನೋಡ್ಕೊಂಡು ಹೋಗಿದ್ವಿ ಈ ಹೋಟ್ಲನ್ನ. ಈಗ ಹಂಗಾಗಿ ಬರ್ತಿರೋದು. ಇವತ್ತು ಇನ್ನೇನು ಇಲ್ಲೇ ಆಲ್ಟು ಏನನ್ನ ತಿಳ್ಕೊಬೋದು. ಮಧ್ಯಾಹ್ನಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟಲ್ಲ ಅಂತೇಳಿ ಮುಂದೆ ಹೋಗೋದು ಭಾಳ ಡೇಂಜರ್ ಗಾಡಿ. 3 ಗಂಟೆ ಆಗೈತೆ. 3 ಗಂಟೆ ಅಲ್ಲ ಗುರು, 4 ಗಂಟೆ ಆಗೈತೆ. ಆ ಕಡೆನೂ ಒಂದು ಕಡೆ ಸೈಡ್ ಹಾಕಿಬಿಡೋದೆ. ಸೈಡ್ ಹಾಕಿ ಆ ಕಡೆಗೆ ಹಾಕೋಣ ಅಲ್ಲಿ ಮುಂದಕ್ಕೆ. ಫೈನಲಿ ಬಂದು ಹೋಟ್ಲಿಗೆ ಹಾಕಿದ್ವಿ. ಇವಾಗ ಬಿಸಿಲೈತೆ ಅಂತೇಳಿ ಅತ್ಲಾಗ ನಿಲ್ಸಿದ್ವಿ. ಆಮೇಲೆ ತೆಗ್ದು ಗಾಡಿ ಪಕ್ಕಕ್ಕೆ ಹಾಕಿದ್ರಾತು. ಬಿಸಿಲಿದ ಮೇಲೆ ಬೇಜಾನ್ ಜಾಗ ಇದೆ ನೋಡಿ. ಇದು ಗುಜರಾತಿ ಹೋಟ್ಲು. ಇದನ್ನ ಯಾವಾಗ ನೋಡಿದ್ದೆ ಅಂದರೆ ಹೋದ ವರ್ಷ ನಾನು ಸಮೀರ್ ದಿಲ್ಲಿಗೆ ಹೋದಾಗ ನೋಡಿದ್ದೆ. ಮತ್ತು ಅಲ್ಲಾಗ ನೋಡಿದೆ, ಸಿಕ್ತು. ಸೈಡ್ ಹಾಕಿದ್ದೀನಿ. ರಾಜಸ್ಥಾನ್, ಬಿಹಾರ್, ಮಹಾರಾಷ್ಟ್ರ, MP, UP ಎಲ್ಲ ಗಾಡಿ ಇದ್ದಾವೆ. ಏನು ದೊಡ್ಡ ಹೋಟ್ಲು. ರಾತ್ರಿ ಭಾಳ ಗಾಡಿ ನಿಂತ್ಕೊಂತಾರೆ. ಬನ್ನಿ ಫಸ್ಟ್ ಟೀ ಕುಡಿಯೋನು. ಬೆಳಗ್ಗಿಂದ ಟೀನೇ ಕುಡ್ದಿಲ್ಲ ನಾವು. ಇವಾಗ ಸ್ನಾನ ಮಾಡ್ಕೆ ಬಂದೆ. ನಮ್ಮ ಹುಡುಗ ಕೆಳಗೆ ಲೈಟ್ ಆಗ್ತದೆ, ಪಾರ್ಕಿಂಗ್ ಲೈಟ್. ಪಾಪ 7 ಗಡೆಗೆ ತೂರಿ. ಅದು ಹೌಸಿಂಗ್ ಸೆಂಟರ್ನಾಗ ತೂರಕ್ಕೆ ಆಗ್ತಿದ್ದಿಲ್ಲ, ಅಲ್ಲೇ ಹೋಗಿ ಹಾಕಿದ್ದಾನೆ. ಅವನಿಗೆ ಸ್ನಾನ ಮಾಡ್ಕೊಂಬರಕ್ಕೆ ಕೇಳಿದ್ದೀನಿ. ಇನ್ನೇನು 6 ಗಂಟೆ ಆಯ್ತು. ಇನ್ನೊಂದು ಅರ್ಧ ಗಂಟೆವರೆಗೆ ಕತ್ಲಾಗುತ್ತೆ. ಹಾಕಿ ತೋರಿಸ್ತೀನಿ ನಿಮಗೂ ಹೆಂಗೆ ಕಾಣುತ್ತೆ ಏನಂತೇಳಿ. ಗಾಡಿ ಸೈಡ್ಗೆ ಹೊಡೆದು ಬಿಡೋಣ ನೋಡಿ. ನಮ್ಮ ಹತ್ರ ಒಂದು ಸ್ವಲ್ಪ ಅನ್ನ ಸಾಂಬಾರು ಐತೆ. ಡಾಬಾದಾಗೆ ರೊಟ್ಟಿ ಸೇವ್ ಬಜ್ಜಿ ತಗೊಬಂದು ಗಾಡಿ ಕೂತ್ಕೊಂಡು ರೊಟ್ಟಿ ತಿಂದು ಅದ್ರ ಜೊತೆಗೆ ಅನ್ನ ಉಂಡ್ರೆ ಸರಿ ಹೋಗ್ತೈತೆ. ಸಾಂಬಾರು ಐತೆ. ನಾಳೆ ಬೆಳಗ್ಗೆ ಅನ್ನ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೀದಾ ಕಾನ್ಪುರ್ ಬರೋ ಗಂಟ ಹೋಗಿದ್ರೆ ಇಷ್ಟೊತ್ತಿಗೆ 100 ಕಿಲೋಮೀಟ್ರ್ ಹೋಗ್ತಿದ್ವಿ. ಮತ್ತಿನ್ನೇನು ಬಿಡತ್ಲಾಗ ಅಂತೇಳಿ ನಾಳೆ ಇದ್ದೋದ್ರಾತು ಅಂತೇಳಿ ಸುಮ್ಮನೆ ಅದು. ನಮ್ಮ ಓನರು ನೋಡ್ರಪ್ಪ ನಿಮ್ಮ ಸೇಫ್ಟಿ ಹುಷಾರಾಗಿ ಹೋಗ್ರಿ, ಟೆನ್ಷನ್ ತಾಂಡಿ ನೋಡಿಬೇಡ್ರಿ. ಒಂದಿನ ಲೇಟಾಗಿ ಖಾಲಿ ಆಗಲಿ, ನಾಳೆ ಖಾಲಿ ಆಗೋದು ನಾಡ್ದಾಗ ಖಾಲಿ ಆಗಲಿ, ಸೇಫ್ಟಿ ಮುಖ್ಯ. ಊರಿಂದ ಊರಿಗೆ ಹೋಗ್ತೀರಾ, MP ಬೇರೆ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ರಿ ಅಂತಂದ್ರೆ. ಬೆಳಗ್ಗಿಂದ 330 ಕಿಲೋಮೀಟ್ರ್ ಬಂದು ನಿಲ್ಸಿದ್ದೀವಿ ನೋಡಿ. ಒಂಥರ ನಮಗೆ ಶೇಮ್ ಆಗ್ತೈತೆ. ಆದರೂ ನಮ್ಮ ಸೇಫ್ಟಿ, ಗಾಡಿ ಸೇಫ್ಟಿ ನೋಡ್ಕೋಬೇಕಷ್ಟೆ. ಸ್ನಾನ ಮಾಡ್ಕೊಂಬರ್ತೀಯಾ? ಸರಿ, ಹೋಗಿ ಸ್ನಾನ ಮಾಡ್ಕೊಂಡು